Now, Sahib. Harish here. Over. Harish here. Over. ಇನ್ನೊಂದು 3 ಗಂಟೆ ಒಳಗಡೆ ಬಂದು ಸೇರ್ತಾನೆ. ಓವರ್. That's all, sir. Over and out. Good morning, sir. ಗುಡ್ ಮಾರ್ನಿಂಗ್. ನೀನು ಶಿವರಾಮ್ ಅಲ್ವಾ? You are half right, half wrong, sir. ಏನು ಅರ್ಥ ಆಗ್ಲಿಲ್ಲಪ್ಪ. ಶಿವರಾಮ ನಾನು ಬ್ರದರ್ಸು, ಅವಳಿ ಜವಳಿ. ಬ್ರದರ್ಸು? ಅವಳಿ ಜವಳಿ? ಥೇಟ್ ಹಾಗಿದ್ದು ಸ್ವಲ್ಪ ಕೂಡ ಹೆಚ್ಚು ಕಮ್ಮಿ ಇಲ್ವೇ ನೀನು? ಶಿವರಾಮ್ ಗೊತ್ತಾ ಸರ್ ನಿಮ್ಗೆ? ಅಯ್ಯೋ ಗೊತ್ತಾ, ಅವನು ನಾನು ಥಿಕ್ಕೆಸ್ಟ್ ಫ್ರೆಂಡ್ಸು. ಈಚೆಗೇನಾದ್ರೂ ಮೀಟ್ ಮಾಡಿದ್ನ ಅವನು ನಿನ್ನ? ಇಲ್ಲಲ್ಲ? ಇಲ್ವಲ್ಲ. ಅವ್ನು ನಿನ್ನ ಮಾತುಕತೆ ನಡೆದಿಲ್ಲ? ಪುಣ್ಯ, ಬಹಳ ಸಂತೋಷ. ಸರ್, ನೀವು ಶಿವರಾಮ್ಗೆ ಫ್ರೆಂಡ್ ಅಂದ್ಮೇಲೆ ನನಗೂ ಸಹಿತ ನೀವು ಫ್ರೆಂಡು. ಏನ್ ಬೇಕಾದ್ರೂ ಕೇಳಿ, ರಮ್ಮು, ಜಿನ್ನು, ವಿಸ್ಕಿ ಏನ್ ಬೇಕಾದ್ರೂ ತಗೊಳ್ಳಿ, ಎಲ್ಲ ಟೊರಿನೋ ಬೆಲೆಲ್ಲ ಹಾಕ್ಬಿಡ್ತೀನಿ. ವೆರಿ ಗುಡ್, ವೆರಿ ಗುಡ್. ಹಾಗಾದ್ರೆ ನನಗೊಂದು ಬಾಟ್ಲು ಟೊರಿನೋ ತಗೊಂಬ. ನೀವು ನನಗೊಂದು ಬಾಟ್ಲು ಅಂದ ತಕ್ಷಣ ವಿಸ್ಕಿ ಕೇಳ್ತಿರೋ, ರಮ್ ಕೇಳ್ತಿರೋ ಅನ್ಕೊಂಡೆ. ಬರೀ ಟೊರಿನೋ ಕೇಳಿದ್ರ? ಸಾರಿ ಸಾರ್, ಅದ್ರಲ್ಲಿ ಹಾಫ್ ರೇಟ್ ಹಾಕಕ್ ಸಾಧ್ಯ ಇಲ್ಲ. ಡಬಲ್ ತಗೋ, ಪರವಾಗಿಲ್ಲ. ಓಕೆ ಸರ್. ಸೂರಿ, ಈ ಹಣನ ತಕ್ಷಣ ರಾವ್ ಬಾದಕ್ಕೆ ತಲುಪಿಸು. ಹಲೋ, ಮಾಲಾ ಸ್ಪೀಕಿಂಗ್. ಮಾಲಾ, ನಾನ್ ಸೂರಿ ಮಾತಾಡೋದು, ಕಾಟೇಜಿಂದ. ಈ ತಕ್ಷಣ ಹೊರಟು ಬಂದ್ಬಿಡು. ಅದ್ ಹ್ಯಾಕ್ ಸಾಧ್ಯ ಸೂರಿ? ಇನ್ 10 ನಿಮಿಷದಲ್ಲಿ ನನ್ನ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ. ಅದೇನ್ ವಿಷಯ ಹೇಳು. ಅದನ್ನೆಲ್ಲ ಫೋನ್ ನಲ್ಲಿ ಹೇಳಕ್ ಆಗಲ್ಲ ಮಾಲಾ. ಸರಿ ಸೂರಿ, ನಾನ್ ಬರ್ತಾ ಇದ್ದೇನೆ. ಏನ್ ಸೂರಿ, ಅಷ್ಟು ಅರ್ಜೆಂಟಾಗಿ ಬಾ ಅಂತ ಫೋನ್ ಮಾಡಿದ್ದೆ? ಆ ಬಾಕ್ಸ್ ಸ್ವಲ್ಪ ತೆಗೆದು ನೋಡು. ಇಷ್ಟೊಂದು ಹಣ ನಿನ್ ಕೈಗೆ ಹೇಗೆ ಬಂತು? 80 ಲಕ್ಷ ರೂಪಾಯಿ ಲಾಟ್ರಿ ಹೊಡಿತು ಅಂತ ತಿಳ್ಕೊಂಬಲ್ಲ. ಬೇಡ ಸೂರಿ, ನೀನ್ ಬೆಂಕಿ ಜೊತೆಲಿ ಸರ್ಸ ಆಡ್ತಿದೀಯಾ. ಈ ವಿಷಯ ಏನಾದ್ರೂ ನಿಮ್ಗೆ ಗ್ಯಾಂಗ್ನವ್ರು ಗೊತ್ತಾದ್ರೆ ನಮ್ಮಿಬ್ರನ್ನು ಖಂಡಿತ ಉಳಿಸೋಲ್ಲ. ಅವ್ರಿಗೆ ಗೊತ್ತಾಗೋಷ್ಟಲ್ಲಿ ನಾವು ಇಲ್ಲಿರಲ್ಲ ಮಾಲಾ, ಸಿಂಗಾಪುರ್ ಫ್ಲೈಟ್ ಅಲ್ಲಿ ಇರ್ತೀವಿ. ಯಾಕೆ ಯೋಚನೆ ಮಾಡ್ತೀಯಮ್ಮಲ್ಲ? ನಮ್ಗೆ ಯಾವ ಅಪಾಯನೂ ಇಲ್ಲ, ಧೈರ್ಯವಾಗಿರುತ್ತೆ. ಆದ್ರೂ ಸೂರಿ, ಆದ್ರೆಗಿದ್ರೆ ಏನಿಲ್ಲ ಮಲ್ಲ. ಇನ್ನೊಂದು ಗಂಟೆ ಒಳಗಡೆ ನಾವು ಏರ್ಪೋರ್ಟ್ ಅಲ್ಲಿ ಇರ್ಬೇಕು. ನಿನ್ ಲಗೇಜ್ ತಗೊಂಡು ರೆಡಿ ಆಗು. ಓಕೆ. ಹಲೋ, ಹರೀಶ್ ಏನಂದ್ರೆ? ನಿಜವಾಗ್ಲು ನೀನ್ ಅಲ್ಲೇ ಇರು, ನಾ ಬಂದ್ಬಿಟ್ಟೆ. ಎಂಥ ಕೆಲಸ ಮಾಡಿದೆ ಸೂರಿ. 15 ವರ್ಷ ನಮ್ ಜೊತೆಲೆ ನಿಯತ್ತಾಗಿ ದುಡ್ದು ಇವತ್ತು ಯಾಕೋ ಹೀಗೆ ಮಾಡಿದೆ. ಎನಿವೆ, ಇದು ನೀನ್ ಮಾಡ್ತಿರೋ ಮೊದಲೇ ಅಪರಾಧ ಆಗಿರೋದ್ರಿಂದ ರಾವ್ ಸಾಹೇಬ್ರು ನಿನ್ನ ಕ್ಷಮಿಸಿದ್ರು ಕ್ಷಮಿಸ್ಬೋದು. ಆ ಬ್ಯಾಗ್ ತಗೊಂಡು ನಡಿ ನನ್ನ ಜೊತೆಲಿ. ಹರೀಶ್, ನಾನು ನಿನ್ ಗ್ಯಾಂಗೋ ಬೇಕಾಗಿಲ್ಲ, ನಿಮ್ ರಾವ್ ಸಾಹೇಬ್ರ ದಯನೂ ಬೇಕಾಗಿಲ್ಲ. ದಾರಿ ಬಿಡು. ಐ ಆಮ್ ಸಾರಿ ಸೂರಿ, ನಡಿ ನನ್ನ ಜೊತೆಲಿ.
ಕೊಂಡು ಹೋದ ಅಂತ ಹಾಗೆ ದುಡ್ಡನ್ನು ತಗೊಂಡು ಹುಡುಗಿನ ಹೊಡ್ಕೊಂಡು ಹೋಗ್ತಾ ಇದೆಯಾ ಮರಿ? ಅಷ್ಟು ಸುಲಭ ಅನ್ಕೊಂಡ್ಯಾ? ಬಾ ಬಾ ಮರಿ. ಹೊನ್ನು ಹೆಣ್ಣು ಜೀರ್ಣ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅನ್ಕೊಂಡ್ಯಾನೋ? ನಡೆ ಗೋಪಿ. ಯಾಕೆ ಇವನು ಬುದ್ಧಿಕಿತ್ತಿ ಕೆಟ್ಟೋಗಿದ್ಯಾ? ಆ ಬಾಗಲ್ ತೆಗೆ, ಒಳಗ್ ಕೂತ್ಕೊಳ್ಳಿ. ನೋವತ್ತಾ? ಅಪ್ಪ ಅಣ್ಣ ಹರೀಶು. ಏನಣ್ಣ? ಅದು ಟೈರು. ಹೌದು ಗೊತ್ತು. ಮತ್ತೆ ಪಂಚರ್ ಮಾಡ್ಬಿಟ್ಟಿಯಲ್ಲ? ಹೌದು, ಪಂಕ್ಚರ್ ಮಾಡ್ಬಿಟ್ಟೆ. ನಾನು ಇದೇ ಕಾಲ ಬಂದ್ಬಿಡ್ಲ? ಬೇಡ ಬೇಡ, ನೀ ಅದ್ರಲ್ಲೇ ಬಂದ್ಬಿಡು. ಅದ್ರಲ್ಲಿ ಹೇಗೆ ಬರ್ಲಿ? ಪಂಚರ್ ಮಾಡಿ ಇಟ್ಬಿಟ್ಟಿದ್ಯಲ್ಲ? 20 ಮೈಲ್ ದೂರದಲ್ಲಿ ಒಂದು ಪಂಕ್ಚರ್ ಅಂಗಡಿ ಇದೆ, ಪಂಕ್ಚರ್ ಹಾಕ್ಸ್ಕೊಂಡೆ ಬಾ. 20 ಮೈಲಿ ದೂರದಲ್ಲಿ ಒಂದು ಟೈರ್ ಅಂಗಡಿ ಇದೆ, ಅದ್ರಲ್ಲಿ ಪಂಚರ್ ಹಾಕ್ಸ್ಕೊಂಡು ಬರ್ಬೇಕಾ? ನಾನು ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರನ ಇದು? ಧರ್ಮರಾಯನ್ ಮೊಮ್ಮಗನೇ. ಗೋಪಿ, ಆ ಬ್ಯಾಗ್ ಕೊಟ್ಬಿಡು. ನಾನ್ ಜೊತೆ ತರ್ತೀನಿ. ಬೇಡ ಬೇಡ, ಕೊಟ್ಬಿಡು. ಇಲ್ಲಪ್ಪ ಬೇಡಪ್ಪ. ಹಣ ಇದೆಯಲ್ಲ? ಹಣ ಇದೆ. ನಮ್ಗೆ ಯಾಕೆ? ನಮ್ಗೆ ಯಾಕೆ ಅಲ್ಲ? ಕೊಟ್ಬಿಟ್ಟು ಕಿಲಾಡಿ ಮಗ ನೀನು. ಸೂರಿ, ನೆಟ್ಟೆಗೆ ಓಡಿಸ್ಬೇಕು. ತಂಟೆ ತಕರಾರು ಏನಾದ್ರು ಮಾಡ್ದೇವು, ಈ ಮಾಲನ್ ಕತೆ ನಾ ಮುಗಿಸ್ಬಿಡ್ತೀನಿ. ರೈಟ್? ರಾವ್ ಸಾಹೇಬ್ರೆ, ರಾವ್ ಸಾಹೇಬ್ರೆ, ಅವ್ರು ನನ್ ಸರ್ವಸ್ವ. ಸಾಯೋವರೆಗೂ ನನ್ ಜೊತೆಲಿರ್ಬೇಕಾದವ್ರು. ಅವ್ರನ್ನ ನಾನು ಪ್ರೀತಿಸ್ತಿದ್ದೀನಿ. ಅವ್ರನ್ನ ಬಿಟ್ಟು ಬಾಳೋ ಶಕ್ತಿ ನನ್ನಲ್ಲಿಲ್ಲ. ದಯವಿಟ್ಟು ನಮ್ಮಿಬ್ಬರು ತಪ್ಪನ್ನು ಕ್ಷಮಿಸ್ಬಿಡಿ. ಅವ್ರನ್ನ ಬಿಟ್ಟು ಬಿಡಿ ಸಾಹೇಬ್ರೆ, ಬಿಟ್ಟು ಬಿಡಿ. ನಮ್ಮ ಗುಂಪು ಅಂದ್ರೆ ಹುಲಿ ಗುಹೆ ಇದ್ದ ಹಾಗೆ. ಈ ಬೇವರ್ಸಿ ಬಡ್ಡಿ ಮಗನ್ಗೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋ ಧೈರ್ಯ ಬರ್ಬೇಕಾದ್ರೆ ನೀನು ಎಂಥ ಮೋಡಿ ಮಾಡಿರಬಹುದು. ಈ ಅಂದವಾದ ಕಣ್ಣುಗಳಿಂದ ಅವನ್ನ ಸೆಳೆದಿಯ, ಇಲ್ಲ ಈ ಕೆಂಪಾದ ತುಟಿಗಳಿಂದ ಅವನ ಮನಸ್ಸಿನಲ್ಲಿ ಆಸೆ ಹುಟ್ಟಿಸ್ತೀಯ, ಇಲ್ಲ ಈ ನಿನ್ನ ಮೈ ಮಾಟದಿಂದ ಅವನ್ನ ಮಂಕು ಮಾಡಿದ್ಯಾ? ಏನ್ ಮಾಡ್ದೆ? ನಾನ್ ಡ್ಯಾನ್ಸರ್, ಡ್ಯಾನ್ಸ್ ಮಾಡ್ತಿದ್ದ. ಓಹೋ, ಡಾನ್ಸ್. ನಿನ್ನ ಡಾನ್ಸ್ ನೋಡಿ ಅವನು ನಿನ್ನ ಬಲೆಗೆ ಬಿದ್ದ. ಹಾಗಾದ್ರೆ ನನಗೂ ಒಂದ್ಸಲ ಆ ಡಾನ್ಸ್ ತೋರಿಸ್ತೀಯಾ? ನಾನು ನೋಡ್ಬಹುದಾ? ನಾನ್ ಡ್ಯಾನ್ಸ್ ಮಾಡಿದ್ರೆ ಅವ್ರನ್ನ ಬಿಟ್ಬಿಡ್ತೀರಾ? ಓಹೋ, ಖಂಡಿತವಾಗಿ. ಬೇಡ ಮಲ, ಬೇಡ. ಈ ಡ್ರೆಸ್ ಅಲ್ಲಿ ಕುಣಿದ್ರೆ
ನೋಡಕ್ ಚೆನ್ನಾಗಿರಲ್ಲ. ತೆಗಿ ತೆಗಿ. ಶಾಬಾಸ್ ಸೊರೆ, ನಿನ್ನ ಅರಗಿಣಿ ನಿನ್ನ ಕಾಪಾಡ್ಬಿಟ್ರು. ಲೈ ಕರ್ಕೊಂಡು ಹೋಗ್ರು, ಬಿಡುಗಡೆ ಮಾಡ್ರು. ಬಿಡುಗಡೆ ಅವನಿಗೆ, ನೀನು ನನಗೆ. ಸರಿ, ನನ್ನಿಂದ ನಿನ್ ಪ್ರಾಣ ಮಾತ್ರ ಉಳಿಸ್ಕೊಳಕ್ಕಾಯ್ತೆ ಹೊರತು ನನ್ ಮಾನ ಉಳಿಸ್ಕೊಳಕ್ಕಾಗ್ಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಎಲ್ಲ ಇರು, ಚೆನ್ನಾಗಿರು, ಅಷ್ಟೇ ಸಾಕು, ಅಷ್ಟೇ ಸಾಕು. ಅಯ್ಯೋ ಬೇಡ ಬೇಡ ಬೇಡ. ಸರಿ, ನೀನೀಗ ಹೋಗ್ಬೋದು. ಹೆದರ್ಕೋಬೇಡ ಚಿನ್ನ, ನಮ್ಮವ್ರು ಆಗಾಗ ಬೇಟೆ ಆಡ್ತಾ ಇರ್ತಾರೆ.